ಹಾಯ್ ಸ್ನೇಹಿತರೆ, ನಮಸ್ಕಾರ. ನಮ್ಮ ಸಮಾಚಾರ ಬ್ಲಾಗ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾನು ನಿಮ್ಮ ನಾಗರಾಜ್. ಇವತ್ತು ನಾವು ಭೂಮಿ ಹೇಗೆ ಹುಟ್ಟಿತು ಎಂಬ ವಿಷಯವನ್ನು ಮಾತನಾಡೋಣ. ಅಂದರೆ ನಾವು ನಿಂತಿರುವ ಈ ಭೂಮಿ ಒಮ್ಮೆ ಬೆಂಕಿಯ ದೊಡ್ಡ ಗೋಳವಾಗಿತ್ತು. ಅಂದರೆ ನೀವು ನಂಬ್ತೀರಾ? ಹಾಗಾದರೆ ಮಾನವರು ಇಲ್ಲ, ಮರಗಳು ಇಲ್ಲ, ನೀರು ಕೂಡ ಇಲ್ಲ. ಹಾಗಾದರೆ ಈ ಸುಂದರ ಭೂಮಿ ಹೇಗೆ ಹುಟ್ಟಿತ್ತು? ಇವತ್ತಿನ ಈ ವಿಡಿಯೋದಲ್ಲಿ ಭೂಮಿಯ ಜನದ ರಹಸ್ಯವನ್ನು ನೋಡೋಣ. ಮೊದಲಿಗೆ ನೋಡೋಣ ಬನ್ನಿ. ಸುಮಾರು 13.8 ಬಿಲಿಯನ್ ವರ್ಷಗಳ ಹಿಂದೆ ಬಿಗ್ ಬ್ಯಾಂಗ್ ಅನ್ನೋ ಮಹಾಸ್ಫೋಟ ಸಂಭವಿಸಿತು. ಅಂದರೆ ಸುಮಾರು 13.8 ಬಿಲಿಯನ್ ವರ್ಷಗಳ ಹಿಂದೆ ಒಂದು ಸ್ಫೋಟ ಸಂಭವಿಸುತ್ತೆ. ಅದರ ನಂತರ ಬ್ರಹ್ಮಾಂಡದಲ್ಲಿ ಕೆಲವು ಧೂಳು ಮತ್ತು ಅನಿಲ ಮತ್ತು ಶಕ್ತಿಗಳು ಹರಡಿದವು. ಆಗ ನಿಧಾನವಾಗಿ ನಕ್ಷತ್ರಗಳು, ಗ್ಯಾಲಕ್ಸಿಗಳ ರೂಪಗಳು ಶುರುವಾಯಿತು. ಅಂದರೆ ಒಂದು ದೊಡ್ಡ ಸ್ಫೋಟ ನಡೀತೈತಿ, ಅದರಲ್ಲಿ ಧೂಳು ಮತ್ತು ಅನಿಲ ಮತ್ತು ಶಕ್ತಿಗಳು ಹರಡಿದವು. ಹೀಗಾಗಿ ನಿಧಾನಕ್ಕೆ ನಕ್ಷತ್ರಗಳು, ಗ್ಯಾಲಕ್ಸಿಗಳು ರೂಪುಗೊಂಡವು. ಮೊದಲಿಗೆ ನಕ್ಷತ್ರಗಳು ಮತ್ತು ಗ್ಯಾಲಕ್ಸಿಗಳು ರೂಪುಗೊಳ್ತವೆ. ಈಗ ಸುಮಾರು 4.6 ಬಿಲಿಯನ್ ವರ್ಷಗಳ ಹಿಂದೆ ಒಂದು ದೊಡ್ಡ ಗ್ಯಾಸಿನ ಮೋಡ ಕುಗ್ಗಿ ನಮ್ಮ ಸೂರ್ಯ ಹುಟ್ಟಿತು. ಅಂದರೆ ಒಂದು ದೊಡ್ಡ ಗ್ಯಾಸಿನ ಮೋಡ ಕುಗ್ಗಿ ಸೂರ್ಯ ಆಯಿತು ಅನ್ನೋದು ಕಂಡುಬರ್ತದೆ. ಹೀಗಾಗಿ ಸೂರ್ಯನ ಸುತ್ತಲೂ ಉಳಿದ ಧೂಳು ಮತ್ತು ಕಲ್ಲುಗಳು ಸುತ್ತುತ್ತಾ ಒಟ್ಟು ಕೂಡಿದವು. ಅಂದರೆ ಅಷ್ಟು ಕೂಡಿದವು. ಹೀಗಾಗಿ ಸಣ್ಣ ಸಣ್ಣ ಕಲ್ಲುಗಳು ಪರಸ್ಪರ ಡಿಕ್ಕಿ ಹೊಡೆದು ದೊಡ್ಡ ದೊಡ್ಡ ಭಾಗಗಳಾಗಿ ಮಾರ್ಪಟ್ಟವು. ಲಕ್ಷಾಂತರ ವರ್ಷಗಳ ನಂತರ ಅವು ಸೇರಿ ಒಂದು ದೊಡ್ಡ ಉರಿಯುವಂತಿರುವ ಗೋಳವಾಗಿ ರೂಪುಗೊಂಡವು. ಅದುವೇ ನಮ್ಮ ಭೂಮಿ. ಈ ಸಮಯದಲ್ಲಿ ಭೂಮಿ ತುಂಬ ಬಿಸಿ ಇತ್ತು. ಅಂದರೆ ಎಲ್ಲೆಲ್ಲೂ ಲಾವಾ ಮಾತ್ರ ಕಾಣಿಸ್ತಿತ್ತು. ನಂತರ ನಿಧಾನವಾಗಿ ಭೂಮಿ ತಂಪಾಗತೊಡಗಿತು. ಹಾಗಾದರೆ ಜ್ವಾಲಾಮುಖಿಗಳ ಹೊರಗೆ ಬಂದ ಅನಿಲ ಆಕಾಶಗಳಾಗಿ ಮೋಡವಾಗಿ ಮಾರ್ಪಟ್ಟವು. ಮಳೆಯ ಸಾವಿರಾರು ವರ್ಷಗಳ ಕಾಲ ಸುರಿಯಿತು. ಹೀಗಾಗಿ ಸಮುದ್ರ ಹುಟ್ಟಿದವು. ಅಂದರೆ ಮಳೆ ಸಾವಿರಾರು ವರ್ಷಗಳ ಆಯಿತು. ಹೀಗಾಗಿ ಸಮುದ್ರ ಹುಟ್ಟಿದೆಂಬ ಕಾರಣ ಇದೆ. ನೀರಿನಲ್ಲಿ ಸಣ್ಣ ಜೀವಿಗಳು ಹುಟ್ಟಲು ಆರಂಭವಾಯಿತು. ಅಂದರೆ ನೀರಾದ ನಂತರ ಸಣ್ಣ ಜೀವಿಗಳು ಪ್ರಾರಂಭಕ್ಕವು. ಆ ಸಣ್ಣ ಜೀವಿಗಳು ಲಕ್ಷಾಂತರ ವರ್ಷಗಳ ನಂತರ ಮೀನುಗಳು ಮತ್ತು ಪ್ರಾಣಿಗಳು, ಡೈನೋಸಾರ್ ಮತ್ತು ಕೊನೆಗೆ ಮಾನವಾಗಿ ರೂಪುಗೊಂಡವು ಎಂಬುದು ಕಂಡುಬರುತ್ತದೆ. ಹೀಗಾಗಿ ಇಂದು ನಾವು ಬದುಕುತ್ತಿರುವ ಈ ಭೂಮಿ ಬಿಲಿಯನ್ ವರ್ಷಗಳ ಪ್ರಯಾಣದ ಫಲ. ಒಂದು ಬೆಂಕಿ ಗೋಳದಿಂದ ಜೀವನ ತುಂಬಿದ ಲೋಕವಾಗಿ ಮಾರ್ಪಟ್ಟಿದ್ದೆಂಬುದು ನಮಗೆ ಸತ್ಯ. ಇಂತಹ ಇನ್ನಷ್ಟು ಸೈನ್ಸ್ ಕಥೆಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.